राज्य सरकारने KPS मॅग्नेट योजना या नावाखाली बेळगाव आणि चिकोडी शैक्षणिक विभागातील 538 सरकारी शाळा विलीनीकरण करण्याचा डाव आखला आहे असा आरोप AIDSO संघटनेचे जिल्हा संचालक महांतेश बिलूर यांनी केला। गुरुवारी बेळगावमध्ये आयोजित पत्रकार परिषदेत ते बोलत होते। बेळगावातील रामतीर्थ नगरातील KPS शाळेच्या परिसरातील 27 शाळांचे विलीनीकरण तसेच टिळकवाडी पहिल्या गेट जवळील सरकारी उच्च प्राथमिक शाळेच्या आसपासच्या 67 शाळा अशा प्रकारे जवळपास 240 सरकारी शाळा आणखी 298 चिकोडी शैक्षणिक विभागातील शाळा विलीनीकरणासाठी निवडल्या आहेत असा त्यांनी आक्रोश व्यक्त केला। ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾವು AIDSO ವಿದ್ಯಾರ್ಥಿ ಸಂಘಟನೆ ಬೆಳಗಾವಿ ಘಟಕದಿಂದ ಏನು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ। ಎಲ್ಲ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಗೋಷ್ಠಿಗೆ ನಾನು ಇವತ್ತು ಕರ್ನಾಟಕ ಗೌರ್ಮೆಂಟ್ ಇದೇ ವರ್ಷ ಹೊಸದಾಗಿ ಒಂದು ಯೋಜನೆಯನ್ನ ಲಾಂಚ್ ಮಾಡಿದೆ। ಆ ಯೋಜನೆ ಹೆಸರು KPS ಮ್ಯಾಗ್ನೆಟ್ ಶಾಲೆಗಳು ಅಂತ। ನಮ್ಮ ಹತ್ರ ಆ ಸರ್ಕಾರದ ಆದೇಶಗಳಿದೆ, ಅದ್ರ ಒಂದು ಪ್ರತಿಯನ್ನು ನಿಮಗೆ ಕೂಡ ಕೊಟ್ಟಿದ್ದೀವಿ ಇಲ್ಲಿ। ಇದು ಅಕ್ಟೋಬರ್ 15ನೇ ತಾರೀಕು ಕರ್ನಾಟಕ ಗೌರ್ಮೆಂಟ್ ಮಾಡಿರತಕ್ಕಂತ ಒಂದು ಆದೇಶ। ಈ ಆದೇಶದ ಅಡಿ ಒಳಗಡೆ ಇಮಿಡಿಯೇಟ್ಲಿ ಮುಂಬರುವ ಶೈಕ್ಷಣಿಕ ವರ್ಷದಿಂದ ಅಂದ್ರೆ ಜೂನ್ ತಿಂಗಳಿಂದ ಕರ್ನಾಟಕದಲ್ಲಿ ಒಟ್ಟು 800 ಹೊಸ KPS ಶಾಲೆಗಳನ್ನ ಆರಂಭ ಮಾಡ್ತಾ ಇದೆ। ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 200 KPS ಶಾಲೆಗಳು, ಗಣಿ ಬಾಧಿತ ತಾಲೂಕುಗಳಲ್ಲಿ ಹೊಸಪೇಟೆ, ಚಿತ್ರದುರ್ಗ ಈ ಒಂದು ಗಣಿ ಬಾಧಿತ ತಾಲೂಕುಗಳಲ್ಲಿ 100 KPS ಶಾಲೆಗಳು, ಇತರೆ ಕರ್ನಾಟಕದ ಭಾಗದಲ್ಲಿ 500 KPS ಶಾಲೆ ಸೇರಿದಂತೆ ಸರ್ ಒಟ್ಟಾರೆ 800 KPS ಶಾಲೆ ಗೌರ್ಮೆಂಟ್ ಆರಂಭ ಮಾಡ್ತಾ ಇದೆ। ಮೊನ್ನೆ ಮತ್ತೆ ಇಂಟರ್ವ್ಯೂ ಅಲ್ಲಿ ಶಿಕ್ಷಣ ಮಂತ್ರಿಗಳು ಹೇಳಿದ ಪ್ರಕಾರ 100 ಉರ್ದು ಶಾಲೆಗಳನ್ನ KPS ಮ್ಯಾಗ್ನೆಟ್ ಶಾಲೆಗಳನ್ನ ಮಾಡ್ತಾರೆ। ಒಟ್ಟಾರೆ ಇನ್ನೊಂದು 100 ಶಾಲೆಗಳನ್ನ ಸೇರಿಸಿ ಮುಂದಿನ ಶೈಕ್ಷಣಿಕ ವರ್ಷದಿಂದ 1000 KPS ಮ್ಯಾಗ್ನೆಟ್ ಶಾಲೆಗಳು ಕರ್ನಾಟಕದಲ್ಲಿ ಆರಂಭ ಆಗ್ತಾ ಇದೆ। ಈ ಶಾಲೆಗಳಿಗೆ ಇವತ್ತು ರಾಜ್ಯ ಸರ್ಕಾರ ಶಿಕ್ಷಣ ಮಂತ್ರಿಗಳು ಹೇಳ್ತಾ ಇರೋದು ನಾವು LKG UKG ಇಂದಾನೆ ಮಕ್ಕಳಿಗೆ ಅಲ್ಲಿ 1ನೇ ಕ್ಲಾಸಿಂದ ಸೇರ್ಕೊಂಡು 12ನೇ ಕ್ಲಾಸ್ ವರೆಗೂ ಶಿಕ್ಷಣ ಕೊಡ್ತೀವಿ, ಆಮೇಲೆ 6ನೇ ಕ್ಲಾಸಿಂದ ಅಲ್ಲಿ ಕನ್ನಡ ಮೀಡಿಯಂ ಜೊತೆಗೇನೆ ಇಂಗ್ಲಿಷ್ ಮೀಡಿಯಂ ಕೂಡ ಇರುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ। ಈ ಶಾಲೆಗಳಿಗೆ ಎಲ್ಲಾ ಸೌಲಭ್ಯ ಕೊಡ್ತೀವಿ, ಶಿಕ್ಷಕರನ್ನ ಕೊಡ್ತೀವಿ, ಬಿಲ್ಡಿಂಗ್ ಕೊಡ್ತೀವಿ, ಮೈದಾನ ಇರುತ್ತೆ, ಲ್ಯಾಬೋರೇಟರೀಸ್ ಇರುತ್ತೆ, ಲೈಬ್ರರಿ ಇರುತ್ತೆ, ಇವೆಲ್ಲವನ್ನು ಕೂಡ ಸರ್ಕಾರ ಇವತ್ತು ಕ್ಲೇಮ್ ಮಾಡ್ತಾ ಇದೆ। ಇಷ್ಟೇ ಆಗಿದ್ರೆ ನಮಗೆ ಸಮಸ್ಯೆ ಇಲ್ಲ, ಬಟ್ ಆದ್ರೆ ವಾಸ್ತವದಲ್ಲಿ ಈ KPS ಮ್ಯಾಗ್ನೆಟ್ ಶಾಲೆ ಉದ್ದೇಶ ಏನಂದ್ರೆ ಸರ್ಕಾರನೇ ಇವತ್ತು ಅದನ್ನ ಸಾಬೀತು ಮಾಡಿದೆ। KPS ಮ್ಯಾಗ್ನೆಟ್ ಶಾಲೆ ಹೆಂಗ್ ಮಾಡ್ತಾರಂತಂದ್ರೆ, ಯಾವ ಒಂದು ಶಾಲೆ ಮ್ಯಾಗ್ನೆಟ್ ಶಾಲೆ ಆಗತ್ತೆ ಆ ಶಾಲೆಗೆ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡ್ತಾರೆ। ಅಂದ್ರೆ ಒಂದು ಶಾಲೆ ಹೆಸರಲ್ಲಿ 15, 20, 25, 30 ಶಾಲೆಗಳನ್ನ ಕ್ಲೋಸ್ ಮಾಡ್ತಾರೆ। ಇದನ್ನ ನಾವು AIDSO ವಿದ್ಯಾರ್ಥಿ ಸಂಘಟನೆ ವಿರೋಧ ಮಾಡ್ತಾ ಇದೀವಿ ಸರ್। ಇದಕ್ಕೆ ಸಾಕ್ಷಿ ಏನಂತಂದ್ರೆ ಕರ್ನಾಟಕ ಸರ್ಕಾರ ಆಮೇಲೆ ಶಿಕ್ಷಣ ಮಂತ್ರಿಗಳು ಕ್ಲೇಮ್ ಮಾಡ್ತಾ ಇದ್ದಾರೆ, ಆಮೇಲೆ ಅವರು ಘೋಷಣೆ ಮಾಡ್ತಾ ಇರೋದು ಸರ್ಕಾರದ ಗುರಿ ಇರೋದು ರಾಜ್ಯದಲ್ಲಿ 5900 ಗ್ರಾಮ ಪಂಚಾಯತಿಗಳಿದೆ, ಪ್ರತಿ ಗ್ರಾಮ ಪಂಚಾಯತಿಗೆ ಒಂದರಂತೆ ಒಟ್ಟು ಅವ್ರ ಟಾರ್ಗೆಟ್ ಇರೋದು 6000 KPS ಮ್ಯಾಗ್ನೆಟ್ ಶಾಲೆ ಮಾಡಬೇಕು ಅಂತ। ಪರಿಣಾಮ ಏನಾಗತ್ತೆ ಗೊತ್ತಾ ಈ 6000 KPS ಮ್ಯಾಗ್ನೆಟ್ ಶಾಲೆಗಳಲ್ಲಿ ಉಳಿದ ಎಲ್ಲಾ ಸುತ್ತಮುತ್ತಲಿನ ಶಾಲೆಗಳು ಮರ್ಜ್ ಆಗತ್ತೆ। 49,000 ಚಿಲ್ಡ್ರೆ ಗೌರ್ಮೆಂಟ್ ಸ್ಕೂಲ್ ನಮ್ಮ ರಾಜ್ಯದಲ್ಲಿ ಇದೆ ಹಳ್ಳಿಗೊಂದು ಶಾಲೆಗಳಿದೆ। ಎಷ್ಟೋ ಸ್ಕೂಲಲ್ಲಿ 5 ಜನ ಮಕ್ಕಳು ಓದ್ತಾರೆ, 50 ಜನ ಓದ್ತಾರೆ, 100 ಜನ ಓದ್ತಾರೆ, ಅಂತ ಹಲವಾರು ಸ್ಕೂಲ್ಗಳಿದೆ। ದೂರದ ಇವತ್ತು ಹಳ್ಳಿ ಭಾಗದಲ್ಲಿ ನಮ್ಮ ಖಾನಾಪುರದಂತ ಒಂದು ಕಾಡು ಪ್ರದೇಶ ಕೂಡ ಗೌರ್ಮೆಂಟ್ ಸ್ಕೂಲ್ ನಡೀತಾ ಇದೆ। ಈಗ ಈ KPS ಮ್ಯಾಗ್ನೆಟ್ ಯೋಜನೆ ಲಾಂಚ್ ಆಯ್ತು ಅಂತಂದ್ರೆ ಆ ಹಳ್ಳಿ ಮಕ್ಕಳಿಗೆ, ಆ ಕಾಡು ಭಾಗದ ಮಕ್ಕಳಿಗೆ, ದೂರದ ಊರಿನ ಎಲ್ಲೆಲ್ಲಿ ಮಕ್ಕಳು ಬಡವರು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾರೆ ಅವರ ಶಿಕ್ಷಣದ ಭಾಗ್ಯ ಸರ್ಕಾರ ಭಾಗ್ಯಗಳನ್ನ ಕೊಡ್ತೀವಿ ಅಂತ ಹೇಳುತ್ತೆ। ಆ ಬಡ ಮಕ್ಕಳ ಶಿಕ್ಷಣದ ಭಾಗ್ಯವನ್ನ ಕಿತ್ಕೊಂತಾರೆ। ನೀವು ಕೇಳಬಹುದು ಈ ಮಾತನ್ನ ನೀವು ಹೆಂಗ್ ಹೇಳ್ತೀರಿ, ಇದಕ್ಕೆ ಸಾಕ್ಷಿ ಏನು AIDSO ಹತ್ರ? ನಮ್ಮ ಹತ್ರ ಸಾಕ್ಷಿ ಇದೆ ಏನ್ ಸಾಕ್ಷಿ ಅಂತಂದ್ರೆ, ಇದೇ ವರ್ಷ ಈ ಒಂದು ಪ್ರಾಜೆಕ್ಟ್ ಅನ್ನ ಪೈಲಟ್ ಮಾದರಿಯಲ್ಲಿ ಅಂದ್ರೆ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ಜಾರಿ ಮಾಡೋದಕ್ಕಿಂತ ಮುಂಚೆ ಪೈಲಟ್ ಮಾದರಿಯಾಗಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ।
ನಿಮ್ಮೆಲ್ಲರ ಕೈಯಲ್ಲಿ ಅದನ್ನು ನಾವು ಆದೇಶ ಕೊಟ್ಟಿದ್ದೀವಿ ಸರ್. ದಯವಿಟ್ಟು ನೋಡಿ ಸರ್, ರಾಮನಗರ ಜಿಲ್ಲೆಯ ಚನ್ನಪಟ್ಟ ತಾಲೂಕಿನ ಹೊಂಗನೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ವರ್ಷ ಒಂದು ಸರ್ಕಾರಿ ಶಾಲೆಯನ್ನ KPS ಮ್ಯಾಗ್ನೆಟ್ ಶಾಲೆಯಾಗಿ ಸರ್ಕಾರ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಶುರು ಮಾಡಿದೆ ಸರ್. ಈ ಇಂಪ್ಲಿಮೆಂಟೇಷನ್ ಪರಿಣಾಮ ಏನಂದ್ರೆ ಸರ್, ಶಾಲೆಗಳ ಪಟ್ಟಿ ಮಾಡಿದ್ದಾರೆ ನೋಡಿ. ಸುತ್ತಮುತ್ತ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಹೊಡಿಕೆ ಹೊಸಹಳ್ಳಿ ಶಾಲೆ, ಕನ್ನಿದೊಡ್ಡಿ ಶಾಲೆ, ಅಮ್ಮಳ್ಳಿ ದೊಡ್ಡಿ ಶಾಲೆ, ಆಮೇಲೆ ಸಂತೆ ಮೊಗೇನಹಳ್ಳಿ ಶಾಲೆ, ಮೊಗೇನಹಳ್ಳಿ ದೊಡ್ಡಿ ಶಾಲೆ, ಸುಣ್ಣಘಟ್ಟ ಶಾಲೆ, ಚನ್ನಂಕೇಗೌಡನ ದೊಡ್ಡಿ ಶಾಲೆ. ಸರ್, ಈ ಶಾಲೆಯಲ್ಲಿ ಸರ್, ಒಂದ್ ಶಾಲೆಯಲ್ಲಿ ಸಂತೆ ಮೊಗೇನಹಳ್ಳಿಯಲ್ಲಿ 100 ಜನ ಮಕ್ಕಳಿದ್ದಾರೆ. ಆಮೇಲೆ ಹೊಡಿಕೆ ಹೊಸಹಳ್ಳಿ ಶಾಲೆಯಲ್ಲಿ ಸರ್ 77 ಜನ ಮಕ್ಕಳಿದ್ದಾರೆ. ಕನ್ನಿದೊಡ್ಡಿ ಶಾಲೆಯಲ್ಲಿ 82 ಮಕ್ಕಳಿದ್ದಾರೆ. ಇಷ್ಟು ಮಕ್ಕಳಿರ್ತಕ್ಕಂಥ ಶಾಲೆಗಳನ್ನ ಕ್ಲೋಸ್ ಮಾಡಿ ಸರ್ಕಾರ ಆದೇಶ ಮಾಡುತ್ತೆ. ಆ ಶಾಲೆ ಮಕ್ಕಳು, ಶಿಕ್ಷಕರು ಎಲ್ಲಾ ಪುಸ್ತಕ, ಬೆಂಚು, ಎಲ್ಲಾ ಪರಿಕರಗಳನ್ನ ತಗೊಂಡ್ಬಂದು ನೀವು ಹೊಂಗನೂರಿನ ಶಾಲೆಗೆ ಬರಬೇಕು ಅಂದ್ರೆ ಸರ್, ಈ ಒಂದು KPS ಶಾಲೆಯಿಂದಾಗಿ ಸುತ್ತಮುತ್ತಲಿನ ಹಳ್ಳಿಗಳ 7 ಸರ್ಕಾರಿ ಶಾಲೆಗಳು ಮುಗೀತು. ಇದೇ ಪರಿಣಾಮ ಕರ್ನಾಟಕದ 44,000 ಸರ್ಕಾರಿ ಶಾಲೆಗಳಿಗೆ ಆಗತ್ತೆ. ಇದನ್ನ ಸರ್ ಇವತ್ತು ಕರ್ನಾಟಕದ ಶಿಕ್ಷಣ ಮಂತ್ರಿಗಳು ಈ ವಾಸ್ತವಾಂಶವನ್ನ ಡಿನೈ ಮಾಡ್ತಾ ಇದ್ದಾರೆ. ಏನಪ್ಪಾ, ನಾವು ಒಂದೇ ಒಂದು ಸರ್ಕಾರಿ ಶಾಲೆ ನಾವು ಮುಚ್ಚೋದಿಲ್ಲ, ರಾದರ್ ನಮ್ಮ ಸರ್ಕಾರ ಇವತ್ತು ಶಾಲೆಗಳನ್ನ ಅಭಿವೃದ್ಧಿ ಮಾಡಿ ಇನ್ನೂ ಉತ್ತಮ ಶಿಕ್ಷಣ ಕೊಡ್ತೀವಿ ಅಂತ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ ಸರ್. ಬಟ್ ಸರ್ಕಾರದ ದಾಖಲೆ ಬೇರೆ ಮಾತಾಡುತ್ತೆ ಸರ್. ಈಗಾಗಲೇ ರಾಜ್ಯದಲ್ಲಿ ಎಷ್ಟು 1000 ಶಾಲೆಗಳನ್ನ ಕ್ಲೋಸ್ ಮಾಡಬೇಕು ಅಂತೇಳಿ ಪಟ್ಟಿ ತಯಾರಾಗಿದೆ. ಆ ಪಟ್ಟಿಯಲ್ಲಿ ಸರ್, ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರ ಕ್ಲೋಸ್ ಮಾಡಕ್ಕೆ ಪಟ್ಟಿ ಮಾಡಿರತಕ್ಕಂತಹ 2000ಕ್ಕೂ ಹೆಚ್ಚು ಶಾಲೆಗಳ ಪಟ್ಟಿ ನಮ್ಮ ಹತ್ರ ಇದೆ ಸರ್. ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ 2283 ಶಾಲೆಗಳನ್ನ ಪಟ್ಟಿ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಇದು ಆ ಶಾಲೆಗಳ ಪಟ್ಟಿ ಸರ್. ಎಲ್ಲಾ ತಾಲೂಕಲ್ಲೂ ಸಿಟಿನೂ ಹಿಡ್ಕೊಂಡು ಶಾಲೆಗಳನ್ನ ಪಟ್ಟಿ ಮಾಡಿದ್ದಾರೆ. ಅಂದ್ರೆ ಯಾವ ಶಾಲೆ ಮ್ಯಾಗ್ನೆಟ್ ಶಾಲೆ ಆಗ್ಬೇಕು, ಸುತ್ತಮುತ್ತಲ ಯಾವ ಶಾಲೆ ಆ ಶಾಲೆಗೆ ಸೇರ್ಬೇಕು ಸರ್. ಇಲ್ಲೇನೆ ಸಿಟಿಯಲ್ಲಿ ನೀವು ತಗೊಂಡ್ರೆ ಸರ್, ರಾಮತೀರ್ಥ ನಗರದಲ್ಲಿ ಈಗಾಗಲೇ KPS ಶಾಲೆ ಇದೆ ಸರ್. ಆ ರಾಮತೀರ್ಥ ನಗರದ KPS ಶಾಲೆಗೆ ಸುತ್ತಮುತ್ತಲಿನ 27 ಶಾಲೆಗಳನ್ನ ಸೇರಿಸ್ತಾ ಇದ್ದಾರೆ. ಆಮೇಲೆ ತಿಲಕವಾಡಿ ಮೊದಲನೇ ಗೇಟ್ ಹತ್ರ ಸರ್ ಹೈಯರ್ ಪ್ರೈಮರಿ 5 ನಂಬರ್ ಶಾಲೆ ಇದೆ, ಹಿರಿಯ ಪ್ರಾಥಮಿಕ ಶಾಲೆ ಸರ್. ಆ ಶಾಲೆಗೆ ಶಾಕಿಂಗ್ ಫಿಗರ್ ಸರ್, ಇದು 67 ನಗರದ ಭಾಗದಲ್ಲಿ ಇರತಕ್ಕಂತಹ 67 ಸರ್ಕಾರಿ ಶಾಲೆಗಳನ್ನ ಸರ್ಕಾರ ಆ ಶಾಲೆಗೆ ವಿಲೀನ ಮಾಡ್ತಾರೆ. ಅಂದ್ರೆ ಸರ್, ಒಂದು ಶಾಲೆ ಸಲುವಾಗಿ 67 ಶಾಲೆಗಳನ್ನ ಬೆಳಗಾವಿ ನಗರ ಭಾಗದಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಈ ರೀತಿ ನೀವು ಪಟ್ಟಿ ತಗೊಂಡ್ರೆ ಸರ್, ಒಟ್ಟಾರೆ ಬೆಳಗಾವಿ ಜಿಲ್ಲೆ ಸರ್ ಶೈಕ್ಷಣಿಕವಾಗಿ ಬೆಳಗಾವಿ ಜಿಲ್ಲೆಯನ್ನ 2 ಭಾಗ ಮಾಡಿದ್ದಾರೆ ಇಲಾಖೆನಲ್ಲಿ. ಒಂದು ಬೆಳಗಾವಿ ವಿಭಾಗ, ಬರೀ ಬೆಳಗಾವಿ ವಿಭಾಗದಲ್ಲಿ ಸರ್ 240 ಸ್ಕೂಲ್ಸ್ ಮ್ಯಾಗ್ನೆಟ್ ಸ್ಕೂಲ್ ಅಂತ ಘೋಷಣೆ ಮಾಡಿದ್ದಾರೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ವಿಭಾಗದಲ್ಲಿ 298 ಶಾಲೆಗಳನ್ನ ಮ್ಯಾಗ್ನೆಟ್ ಸ್ಕೂಲು ಅಂತ ಗುರುತಿಸಿದ್ದಾರೆ. ಈ 2 ಜಿಲ್ಲೆಗಳ 538 ಮ್ಯಾಗ್ನೆಟ್ ಶಾಲೆಗಳಿಗೆ ಸರ್ ಒಟ್ಟು ಬೆಳಗಾವಿ ಜಿಲ್ಲೆಯ 2283 ಶಾಲೆಗಳು ಮುಚ್ಚಿ ಹೋಗುತ್ತೆ ಸರ್. ಸರ್, ನಮ್ಮ ದೇಶದಲ್ಲಿ ಹಳ್ಳಿ ಮಟ್ಟದಲ್ಲಿ ಶಾಲೆಗಳು ಬಂದದ್ದು ಸುಮ್ಮನೆ ಬಂದಿಲ್ಲ ಸರ್. ಈ ದೇಶದಲ್ಲಿ ಜ್ಯೋತಿಬಾ ಫುಲೆ, ವಿದ್ಯಾಸಾಗರ್, ರಾಜಾರಾಮ್ ಮೋಹನ್ ರಾಯ್, ಕುದ್ಮಲ್ ರಂಗರಾಯ್, ಪಂಡಿತ್ ತಾರಾನಾಥ್, ಸಾವಿತ್ರಿಬಾಯಿ ಫುಲೆ ಇಂಥ ಹಲವಾರು ಜನ ಮಹಾನ್ ವ್ಯಕ್ತಿಗಳು ಹೋರಾಟ ಮಾಡಿ ಸಮುದಾಯಕ್ಕೊಂದು ಶಾಲೆ ಇರಬೇಕು, ಮಗು ಆಟ ಆಡ್ಕೊಂಡು ಬೆಳೀತಕ್ಕಂಥ ವಾತಾವರಣದ ಮಧ್ಯೆನೇ ಇವತ್ತು ಶಾಲೆ ಶಿಕ್ಷಣ ದೊರಕಬೇಕು ಮಕ್ಕಳಿಗೆ ಅಂತೇಳಿ ಸರ್ ಹಳ್ಳಿಗೆ ಸರ್ಕಾರಿ ಶಾಲೆಗಳು ಬಂದಿದೆ ಸರ್. ಇವತ್ತು ಕರ್ನಾಟಕ ಗೌರ್ಮೆಂಟ್ ಒಂದು ಕಡೆಗೆ ನಾವು ಬಡವರ ಪರ, ಜನಸಾಮಾನ್ಯರ ಪರ, ರೈತರ ಪರ, ಕಾರ್ಮಿಕರ ಪರ, ಹೆಣ್ಣು ಮಕ್ಕಳ ಪರ ಅಂತ ಭಾಷಣ ಮಾಡ್ತಾನೆ ಸರ್. ವಾಸ್ತವಾಂಶದಲ್ಲಿ ಇವತ್ತು ಸರ್ಕಾರ ನಿಜವಾಗ್ಲೂ ಬಡವರ ವಿರೋಧಿಯಾಗಿದೆ, ರೈತರ ವಿರೋಧಿಯಾಗಿದೆ ಸರ್, ಕಾರ್ಮಿಕರ ವಿರೋಧಿಯಾಗಿದೆ. ಪರ್ಮನೆಂಟ್ ಆಗಿ ಸರ್ ಇವತ್ತು ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆ ಮುಚ್ಚೋಯ್ತು ಅಂದ್ರೆ ಇನ್ಮೇಲೆ ಪರ್ಮನೆಂಟ್ ಆಗಿ ಬಡವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಸರ್. ಆ ಹಿನ್ನೆಲೆಯಲ್ಲಿ ನಾವು AIDS ವಿದ್ಯಾರ್ಥಿ ಸಂಘಟನೆ ಇಡೀ ರಾಜ್ಯವ್ಯಾಪಿ
ಸರ್ಕಾರದ ಈ KPS ಮ್ಯಾಗ್ನೆಟ್ ಶಾಲೆ ಯೋಜನೆಯನ್ನ ವಿರೋಧಿಸಿ ಹಳ್ಳಿಗೂ ಹೋಗಿ ಸರ್ ಜನಸಾಮಾನ್ಯರನ್ನ ಭೇಟಿ ಮಾಡ್ತಿದ್ವಿ. ನಮ್ಮ ವಾಲಂಟಿಯರ್ಸ್ ಎಲ್ಲ ಜನಸಾಮಾನ್ಯರನ್ನ ಕರ್ಕೊಂಡು ಈ ಶಾಲೆಗಳನ್ನ ಉಳಿಸಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟಗಳನ್ನ ಹಮ್ಮಿಕೊಂತಿದೀವಿ ಸರ್. ಇದು ಒಂದು ಅಂಶ. ಶಾಲೆ ಭೂಮಿಯನ್ನ ಖಾಸಗಿಯವರಿಗೆ ಕೊಡ್ತಕ್ಕಂತ ಮಸೂದೆಯನ್ನ, ಆಮೇಲೆ ಶಾಲೆ ಮೇಲೆ ಜಾಹೀರಾತನ್ನ ಹಾಕ್ತಕ್ಕಂತ ಮಸೂದೆಯನ್ನ ಸರ್ಕಾರ ಇಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆ ಮಾಡ್ತಿದ್ದಾರೆ ಸರ್. ಅದನ್ನ ನಾವು ಖಂಡಿಸ್ತಾ ಇದೀವಿ. ಇದೇನ್ರೆ ಇಲ್ಲಿ ಜಾರಿ ಆಯ್ತಪ್ಪ ಅಂತಂದ್ರೆ ಇದು ಇಡೀ ಉತ್ತರ ಕರ್ನಾಟಕ ಜನರಿಗೆ, ಬೆಳಗಾವಿ ಭಾಗದ ಬಡವರಿಗೆ ಮಾಡ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥ ಅವಮಾನ. ನಾವು ಅನ್ಕೊಂಡ್ರು ಸರ್ ಹಳ್ಳಿಗೆ ಹೋಗಿ ಪಟ್ಟಿ ಹಿಡ್ಕೊಂಡು ಆ ಊರಿನ ಜನರನ್ನ ಭೇಟಿ ಮಾಡಿ ಆ ಊರಿನ ಶಾಲೆ ಉಳಿಸಕ್ಕೆ ಹೋರಾಟ ಮಾಡ್ತೀವಿ. 40,000 सरकारी शाळांची संपूर्ण यादी AIDSOने राज्यातील जनतेसमोर मांडली असून KPS मॅग्नेट योजनेचा काळा चेहरा उघड झाला आहे असे त्यांनी सांगितले. कृष्णा कांबळे, KMM मराठी, बेळगाव.